ಖಾಲಿ ಇರುವ ಉದ್ಯೋಗಕ್ಕಾಗಿ ಮತ್ತೆ ಬೀದಿಗೆ ಬಂದ ವಿದ್ಯಾರ್ಥಿಗಳು. ಧಾರವಾಡದಲ್ಲಿ ವಿದ್ಯಾರ್ಥಿಗಳ ಬೃಹತ್ ಪ್ರತಿಭಟನೆ ಹತ್ತಿಕ್ಕಲು ಪೊಲೀಸರ ಪ್ರಯತ್ನ. ಅದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಎಲ್ಲರಿಗೂ ನಮ್ಮ ವಿಷಯಗಳೇನಿದೆ ಸರ್ಕಾರದ ಹಂತಕ್ಕೆ ತರುವಂತ ಕೆಲಸ ಮಾಡ್ತೀನಿ. ನಾವು ಈಗಲೇ ಇಲ್ಲಿಂದ ಡಿಸ್ಪರ್ಸ್ ಆಗ್ಬೇಕಾಗುತ್ತೆ. ಎಲ್ಲರೂ ನಾನು ಪ್ರಿವೆಂಟಿವ್ ಅರೆಸ್ಟ್ ಮಾಡೋದು. ಕಲಿತು ಜಾಬ್ ಪಡೆಯಬೇಕು ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ವಿದ್ಯಾರ್ಥಿಗಳು ಅಕ್ಷರಶಃ ನೊಂದಿದ್ದಾರೆ ಕಣ್ರಿ. ಮಾಸ್ಟರ್ ಡಿಗ್ರಿ ಪಡೆದು ಜಾಬ್ ನಿರೀಕ್ಷೆಯಲ್ಲಿರುವ ವಿದ್ಯಾರ್ಥಿಗಳ ಕನಸಿಗೆ ಸರ್ಕಾರ ತಣ್ಣೀರು ಎರಚಿದೆ. ಇನ್ನು ಖಾಲಿ ಇರುವ ಉದ್ಯೋಗಗಳನ್ನಾದರೂ ಭರ್ತಿ ಮಾಡುವಂತೆ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆಗೆ ಮುಂದಾಗಿದ್ದರು. ಆದರೆ ಪೊಲೀಸರು ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಅನುಮತಿ ನಿರಾಕರಿಸಿ ಪ್ರತಿಭಟನೆಯನ್ನ ಹತ್ತಿಕ್ಕುವ ಪ್ರಯತ್ನ ಮಾಡಿದ್ದಾರೆ. ಇದರಿಂದ ಸರ್ಕಾರದ ವಿರುದ್ಧ ಪ್ರತಿಭಟನೆಯ ಕಾವು ಇದೀಗ ಪೊಲೀಸರ ವಿರುದ್ಧ ತಿರುಗಿ ಬಿದ್ದಿರುವುದು ಇಲ್ಲಿ ಸ್ಪಷ್ಟ. ಈಗ ಉದ್ಯೋಗಾಕಾಂಕ್ಷಿಗಳಿಗೆ ಏನು ಕೇಳ್ತಾ ಇದ್ದಾರೆ? ಖಾಲಿ ಇರೋ ಹುದ್ದೆಗಳನ್ನ ಭರ್ತಿ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ನೇಮಕಾತಿ ಮಾಡ್ಕೊಡಿ ಅಂತ ಕೇಳ್ತೀವಿ. ಅವ್ರು ಏನು ಅಪರಾಧ ಮಾಡಿದ್ರು? ದರೋಡೆ ಮಾಡಿದ್ರೆ, ಕೊಲೆ ಮಾಡಿದ್ರೆ, ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ. ಜನಸಾಮಾನ್ಯರ ವೇದಿಕೆ ಹೋರಾಟ ಸಮಿತಿಯಿಂದ ಧಾರವಾಡದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ನೂರಾರು ವಿದ್ಯಾರ್ಥಿಗಳು ತಮ್ಮ ಹಕ್ಕನ್ನ ಕೇಳೋದಕ್ಕೆ ಬಂದಿದ್ರು. ಆದರೆ ವಿದ್ಯಾರ್ಥಿ ಮತ್ತು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಜೊತೆ ಕೆಲ ಹೊತ್ತು ಮಾತಿನ ಚಕಮಕಿ ನಡೆದಿದೆ. ಮತ್ತೆ ನಾನು ಕೂಡ ನಿರಂತರವಾಗಿ ಅವ್ರ ಹತ್ರ, ಎಲ್ಲಪ್ಪವ್ರ ಹತ್ರ ಮತ್ತೆ ನಮ್ಮ ಭವಾನಿ ಶಂಕರ್ ಇಬ್ಬರ ಹತ್ರನು ಇದಕ್ಕೆ ಸಂಬಂಧಪಟ್ಟವ್ರು ಇನ್ನು ಯಾರ್ಯಾರಿದ್ದಾರೆ ಎಲ್ಲರ ಹತ್ರನೂ ಚರ್ಚೆ ಮಾಡಿದ್ದೀನಿ. ಅದೆಲ್ಲದರ ಹಿನ್ನೆಲೆಯಲ್ಲಿ ಪರಿಸ್ಥಿತಿಯನ್ನ ಅವಲೋಕನ ಮಾಡಿ ನಮ್ಮ ಅಧೀನ ಅಧಿಕಾರಿಗಳು ನನ್ನ ಜೊತೆ ಕೂಡ ಚರ್ಚೆ ಮಾಡಿ ಈ ಒಂದು ಪ್ರತಿಭಟನಾ ರ್ಯಾಲಿಗೆ ಅನುಮತಿ ನೀಡಬಾರದು ಅನ್ನುವಂಥ ಒಂದು ನಿರ್ಣಯವನ್ನ ಇಲಾಖೆ ವತಿಯಿಂದ ತಗೊಂಡಿದ್ವಿ. ಅದಾಗಿ ಕೂಡ ಇಲ್ಲಿ ಜನ ಸೇರಿದ್ದೀರಿ. ಇದೇನಾಗುತ್ತೆ ತಮಗೆಲ್ಲ ಗೊತ್ತಿರಂಗೆ ಇದು ಆಕಾಂಕ್ಷಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇರುವಂಥ ಏರಿಯಾ, ಹೌದಲ್ಲ? ಸುಮಾರು 70-80,000 ಅದಕ್ಕಿಂತ ಹೆಚ್ಚಿದ್ದಾರೆ ಅನ್ನುವಂಥದ್ದು ನಮ್ಮ ಅಂದಾಜು. ಇಲ್ಲಿ ಕೇವಲ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಬಂದಿರ್ತಾರೆ ಅಂತಲ್ಲ, ಇಲ್ಲಿ ರೂಮ್ ಮಾಡಿಕೊಂಡು ಬಹಳ ಕಷ್ಟಕರ ಪರಿಸ್ಥಿತಿಯಲ್ಲಿ ದಿನದಲ್ಲಿ ಊಟ ಮಾಡಿದ್ರೆ 1-2 ಊಟ ಸ್ಕಿಪ್ ಮಾಡಿ ಓದ್ತಿರುವಂಥ ವಿದ್ಯಾರ್ಥಿಗಳು ಕೂಡ ಇಲ್ಲಿದ್ದಾರೆ, ಆಕಾಂಕ್ಷಿಗಳು ಕೂಡ ಇದ್ದಾರೆ. ಅದ್ರ ಬಗ್ಗೆ ನಾನು ಹತ್ತಿರದಿಂದ ನೋಡಿದ್ದೀನಿ. ಹಾಗಾಗಿ ಈ ವಿಷಯ ಏನಿದೆ, ಈ ವಿಷಯದ್ದು ರೆಪ್ರೆಸೆಂಟೇಷನ್ ಏನಿದೆ ಅದನ್ನು ನನಗೆ ಕೊಡಿ. ಅದನ್ನು ನಾನು ಜಿಲ್ಲಾಧಿಕಾರಿಗಳ ಮುಖಾಂತರ ಸಂಬಂಧಪಟ್ಟ ಯಾರಿದ್ದಾರೆ ಹಿಂದೆ ತಲುಪಿಸ್ತೀವಿ. 30,000 ಜನರಿಂದ ಧಾರವಾಡದಲ್ಲಿ ಪ್ರತಿಭಟನೆ ಮಾಡಲು ನಿರ್ಧರಿಸಲಾಗಿತ್ತು. ಆದರೆ ಪ್ರತಿಭಟನೆ ಮಾಡದಂತೆ ಜಿಲ್ಲಾ ಪೊಲೀಸ್ ಕಮಿಷನರ್ ಶಶಿಕುಮಾರ್ ವಿದ್ಯಾರ್ಥಿಗಳಿಗೆ ಮನವಿ ಮಾಡಿಕೊಂಡ್ರು. ವಿದ್ಯಾರ್ಥಿಗಳ ಮನವೊಲಿಸುವ ಪ್ರಯತ್ನ ಮಾಡಿದ್ರು. ಆದರೂ ವಿದ್ಯಾರ್ಥಿಗಳಿಗೆ ಪ್ರತಿಭಟನೆಗೆ ಅವಕಾಶ ನೀಡಲಿಲ್ಲ ಕಣ್ರಿ. ಪ್ರತಿಭಟನಾಕಾರರನ್ನ ಪೊಲೀಸರು 2 ಬಸ್ನಲ್ಲಿ ವಶಕ್ಕೆ ಪಡೆದು ಕಳಿಸಿಕೊಟ್ರು. ಇದರಿಂದ ರೊಚ್ಚಿಗೆದ್ದ ಪ್ರತಿಭಟನಾಕಾರರು ಪೊಲೀಸರ ವಿರುದ್ಧ ಧಿಕ್ಕಾರ ಕೂಗಿದ್ರು. ಪ್ರತಿಭಟನೆ ಹತ್ತಿಕ್ಕುವ ಕ್ರಮ ಅಂತ ಕೆಂಡಾಮಂಡಲರಾದ್ರು. ಸಮಸ್ಯೆ ಉಂಟು ಮಾಡ್ತಾ ಇಲ್ಲ. ಶಾಂತಿಯುತವಾಗಿರೋ ಪ್ರತಿಭಟನೆಯಲ್ಲಿ ಇರೋರ್ನ ಇವತ್ತು ಅರೆಸ್ಟ್ ಮಾಡೋದು ಎಷ್ಟು ಸರಿ? ಉತ್ತರ ಕೊಡಿ ಪೊಲೀಸ್ ಇಲಾಖೆ. ನಿನ್ನೆ ಪರ್ಮಿಷನ್ ಕೊಡಲ್ಲ ಅಂತ ಹೇಳಿದ್ದಾರೆ. ಹೋರಾಟಕ್ಕೆ ಯಾವ ಪರ್ಮಿಷನ್ ಬೇಕು? ನಮ್ಮ ಹೋರಾಟ ನಮ್ಮ ಹಕ್ಕು. ನಾವು ಹೋರಾಟ ಕಟ್ತೀವಿ. ಖಾಲಿರಂತ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳಿ. ನನ್ನ ಹೆಸರು ನಿಂತು ಅಂತ ಉದ್ಯೋಗಾಕಾಂಕ್ಷಿ ಹೋರಾಟ ಸಮಿತಿ ಸರ್, ನೀವು ಲೋಗೋ ತೆಗಿರಲ್ಲ ಸರ್. ಕೇಂದ್ರ ಸರ್ಕಾರದ 78 ಇಲಾಖೆಗಳಲ್ಲಿ 9.79 ಹುದ್ದೆಗಳು ಖಾಲಿ. ರಾಜ್ಯದ 43 ಇಲಾಖೆಗಳಲ್ಲಿ 7,84,881 ಹುದ್ದೆಗಳು ಖಾಲಿ. ಹುದ್ದೆಗಳ ಭರ್ತಿಗೆ ಮುಂದಾಗುತ್ತಿಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಧೋರಣೆ ವಿರುದ್ಧ ನವಪೀಳಿಗೆ ರೊಚ್ಚಿಗೆದ್ದಿದೆ. ಅದರಲ್ಲೂ ಸರ್ಕಾರಗಳು ಖಾಲಿ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಬೇಕಾಗಿದೆ. ಇಲ್ಲದೆ ಹೋದ್ರೆ ಎಷ್ಟೋ ವಿದ್ಯಾರ್ಥಿಗಳ ವಯಸ್ಸು ದಾಟಲಿದೆ. ನೂರಾರು ಆಕಾಂಕ್ಷೆ ಹೊತ್ತಿಕೊಂಡು ಇರುವ ವಿದ್ಯಾರ್ಥಿಗಳ ಕನಸುಗಳು ಭಗ್ನವಾಗಲಿವೆ. ಆದಷ್ಟು ಬೇಗ ವಿದ್ಯಾರ್ಥಿಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನ್ಯಾಯ ಒದಗಿಸಿಕೊಡಲಿ ಅನ್ನೋದೇ ನಮ್ಮ ಬಿಗ್ ಟಿವಿ ಕರ್ನಾಟಕದ ಒತ್ತಾಯ ಕೂಡ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಧಾರವಾಡ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.